ಡಬಲ್ ವೋಟ್ ಇತ್ತು ಅಂದ್ರೆ ದಯವಿಟ್ಟು ನೀವು ಈ ವೋಟ್ಗೆ ಅವರು ವೋಟರ್ ಲಿಸ್ಟ್ ನ ಕಿತ್ತಿಟ್ಕೊಂಡಿದ್ದಾರೆ, ನಿಮ್ಗೇನೋ ತೊಂದರೆ ಕೊಡ್ತಾ ಇದ್ದಾರೆ ಅನ್ನೋದಕ್ಕೆ ನೀವು ಮುಂದೆ ಬರದೆ ಸುಮ್ಮನೆ ನೀವು ಗೌಪ್ಯವಾಗಿ ನಿಮ್ಮ ಮತದಾನದ ಹಕ್ಕು ನಿಮ್ ಊರಲ್ಲಿ ನೀವು ಕಾಪಾಡ್ಕೊಳ್ಳೋದು ಬಹಳ ಶ್ರೇಷ್ಠ. ಮತ್ತು ಎಲ್ಲರಿಗೂ ಕೂಡ ನಮ್ಮ ಹುಡುಗರು ಇವತ್ತು ಬೆಳಗ್ಗೆ ಓದಕ್ ಕೂಡ ಅವ್ರಿಗೆ ಹೇಳ್ತಾ ಇದ್ದಾರಂತೆ, ನೀವೇನಾದ್ರು ವೋಟ್ ಹಾಕ್ಲಿಲ್ಲ ಅಂತಂದ್ರೆ ನಿಮ್ನ ಫೇಲ್ ಮಾಡಿಸ್ತೀವಿ, ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತೇಳಿ ಅವ್ರನ್ನೆಲ್ಲ ಎದುರಿಸುವಂತ ಕೆಲಸ ಕೂಡ ಇವತ್ತು ಮಾಡ್ತಾ ಇದ್ದಾರೆ. ಈ ವಿಚಾರದಲ್ಲಿ ನಮ್ದೊಂದು ಪ್ರತ್ಯೇಕವಾದಂತಹ ತಂಡನೆ ನಾನು ಇದಕ್ಕೆ ರಚನೆ ಮಾಡಿದ್ದೇನೆ. ಈ ವಿಚಾರನ ನಾನು ಬಾಗಲಕೋಟೆಯಲ್ಲಿ ತಿಳಿಸ್ಬೇಕು ಅಂತೇಳಿ ಇದಕ್ಕೋಸ್ಕರ ನಾವು ಮಾಧ್ಯಮ ಗೋಷ್ಠಿಯನ್ನ ಇದು ಮತ್ತು ಜನರ ಬೆಲೆ ಏರಿಕೆಯಿಂದ ಈಗೇನು ತತ್ತರಿಸ್ತಾ ಇದ್ದಾರೆ, ಪ್ರತಿ ದಿನ ಇವತ್ತು ಎಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ, ಈ ಎಲೆಕ್ಷನ್ ಸಂದರ್ಭದಲ್ಲಿ ಅವ್ರಿಗೆ ತಕ್ಕ ಪಾಠವನ್ನ ಇವತ್ತು ಕಲಿಸಬೇಕಾಗಿದೆ ಬಿಜೆಪಿಯವರಿಗೆ. ಈ ದೃಷ್ಟಿಯಿಂದ ಈ ಒಂದು ಚುನಾವಣೆಯ ಸಂದರ್ಭದಲ್ಲಿ ನಿಮ್ಮ ಹತ್ರ ಮಾತಾಡಬೇಕು ಅಂತೇಳಿ ಬಂದಿದ್ದೆ. ನಾನು ಈಗಾಗಲೇ ನಮ್ಮ ಕಾರ್ಯಕರ್ತರು ಮಾತಾಡಿದ್ದೇನೆ, ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ನಮ್ಮ ಶಾಸಕರು ಎಲ್ಲರೂ ಕೂಡ ಜವಾಬ್ದಾರಿ ವಹಿಸಿದ್ದೇವೆ, ಅವರು ಎಲ್ಲ ಫೀಲ್ಡ್ ಅಲ್ಲಿ ಇದ್ದಾರೆ. ಈ ಚುನಾವಣೆ ಇಡೀ ಇಡೀ ನಮ್ಮ ಒಂದು ಏನು ಒಂದು ಒಬ್ಬ ಮುತ್ಸದ್ದಿ ನಾಯಕನ ಏನು ಒಂದು ಆಸೆ ಆಕಾಂಕ್ಷೆ ಇತ್ತು ಅದನ್ನೆಲ್ಲ ಈಡೇರಿಸಿ ಮತದಾರರಿಗೆ ಋಣವನ್ನ ತೀರಿಸುವಂತ ಕೆಲಸವನ್ನ ನಾವು ಮಾಡಿದ್ದೇವೆ. ಸೊ ನಮ್ಮ ಪಕ್ಷ ಇಲ್ಲಿ ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾ ಇದೆ. ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕಳಿಸುವಂತ ಕೆಲಸ ಇವತ್ತು ನಮ್ಮ ಬಾಗಲಕೋಟೆ ಮತ್ತು ದಾವಣಗೆರೆ ಮತದಾರರು ಮಾಡ್ತಾರೆ. ಇದು ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸಿದೆ. ಮಿಕ್ಕಿದ ವಿಚಾರನ